ಕೊಟ್ಟಿಲ್ಲ. ಮನೆಯಿಂದ ತರ್ತೀರಾ? ವಸತಿ ಶಾಲೆಗೆ ಭೇಟಿ, ವಿದ್ಯಾರ್ಥಿಗಳಿಂದ ಸಮಸ್ಯೆ ಆಲಿಸಿ ಅಧಿಕಾರಿಗಳ ಗಮನಕ್ಕೆ ತಂದ ಬಿಜೆಪಿ ಮುಖಂಡರು. ಮಾಣಿನಗರದ ಯರ್ಮಲ್ ದೊಡ್ಡಿ ರಸ್ತೆಯಲ್ಲಿರುವ ಪರಿಶಿಷ್ಟ ಜಾತಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಬಿಜೆಪಿ ತಾಲೂಕು ಅಧ್ಯಕ್ಷರು ಜೆ ಸುಧಾಕರ್ ಮುಖಂಡರೊಂದಿಗೆ ಭೇಟಿ ನೀಡಿ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಕುಂದು ಕೊರತೆಗಳನ್ನು ಆಲಿಸಿದರು. ಏನೇನು ಸಮಸ್ಯೆ ಆಪ್ ಇಲ್ಲಿ? ಬಾತ್ರೂಮ್ ಸರ್. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ನಾವು 4 ವರ್ಷ ಆಯ್ತು ಸರ್. ಏನೇನಾದ ಇಲ್ಲಿ? ಅದೇ ಬಾತ್ರೂಮ್ ಕೇಳಕ್ ಹೋದ್ರೆ ಅವ್ರು ಏನು ಹೇಳಲ್ಲ ಸರ್. ಪರ್ಮಿಟ್ ಆದ್ರೆ ಅಷ್ಟೇ ಬರ್ತದೆ. ಅಂದರೆ ಇದು ಬಾಡಿಗೆ ಇಲ್ಲ, ರೆಂಟ್, ಸ್ವಂತ ಕಟ್ಟಡ ಅಲ್ಲ ಸರ್. ಅವ್ರು ಮಾಡಿಕೊಡಲ್ಲ ಸರ್. ಯಾವ ಕುಡಿ ನೀರಿನ ಇಲ್ಲೇ ಬರ್ತದೆ, ಹೊರಗಿನ ತರ್ತಾರೆ? ಆಟೋ ಬರ್ತದೆ ಸರ್. ಆಟೋ ಹಾಕೋತ ಎಷ್ಟು ಏನಾಗ್ತಾರೆ ಡೈಲಿ? 2 ಸಿಂಟ್ಯಾಕ್ಸ್ ಅವ ಸರ್. ಸಿಂಟ್ಯಾಕ್ಸ್ ಅವ ಸರ್. ತುಂಬ್ತಾರೇನ್ರಿ? 3 ದಿನ ಕಮ್ಮಿ. ಅದು ಕ್ಲೀನ್ ಮಾಡಿಸ್ತಾರ ಬಾತ್ರೂಮ್? ಇದು ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು, ಇಂದಿರಾ ಗಾಂಧಿ ವಸತಿ ಶಾಲೆ, ಪರಿಶಿಷ್ಟ ಜಾತಿ ವಸತಿ ಶಾಲೆಯು ಕುರುಡಿ ಗ್ರಾಮದಲ್ಲಿ ನಡೆಯಬೇಕಿತ್ತು. ಆದರೆ ಸ್ವಂತ ಕಟ್ಟಡಕ್ಕೆ ಜಮೀನು ಸಿಗುತ್ತಿಲ್ಲ ಎಂಬ ನೆಪಕ್ಕೆ ಮಾತ್ರ ಕಳೆದ 8 ವರ್ಷಗಳಿಂದ ಕಾಂಗ್ರೆಸ್ ಮುಖಂಡ ಆಲ್ದಾಳ್ ವೀರಭದ್ರಪ್ಪ ಇವರ ಕಟ್ಟಡದಲ್ಲಿ 1,57,000 ರೂಪಾಯಿ ಪ್ರತಿ ತಿಂಗಳ ದುಬಾರಿ ಬಾಡಿಗೆಯಲ್ಲಿ ನಡೆಸಲಾಗುತ್ತಿದೆ. ಆದರೆ ಸರ್ಕಾರ ಪ್ರತಿ ವರ್ಷ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಗುತ್ತಿಲ್ಲ. ಬಾಡಿಗೆ ಕಟ್ಟಡವಾಗಿದ್ದರಿಂದ ಹಾಸ್ಟೆಲ್ನಲ್ಲಿ ಶೌಚಾಲಯ ವ್ಯವಸ್ಥೆ, ಸ್ನಾನಕ್ಕೆ ಬಿಸಿ ನೀರಿನ ಸಮಸ್ಯೆ ಮತ್ತು ಖಾಸಗಿಯವರಿಂದ ಕುಡಿಯುವ ನೀರು, ಹೀಗೆ ವಿದ್ಯಾರ್ಥಿಗಳಿಗೆ ಹಾಸಿಗೆ ವ್ಯವಸ್ಥೆ ಇಲ್ಲದಿರುವ ಜೊತೆಗೆ ಇನ್ನಿತರ ಮೂಲ ಸೌಕರ್ಯಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಗವರ್ಮೆಂಟ್ ಸ್ಕೂಲ್ ಮಾಡಿಸಿದ್ರೆ ಸ್ವಲ್ಪ ಬೇಸ್ ಇರ್ತದೆ, ಬಾಡಿಗೆ ಅದಲ್ಲ ಸರ್. ದಾಮೆ ಬತ್ತಿ ಅವು ಇದಿಲ್ಲ, ಕೊಯ್ಲಿಲ್ಲ ಅಂತಂದ್ರೆ ಸರ್. ಅಷ್ಟೇ ಮಾಡ್ತೀವಿ ಅಂತಾರೆ ಸರ್. ಓರಪ್ಪ ಮಾಡ್ತೀವಿ ಅಂತಾರೆ ಸರ್. ಏನು ಮಾಡ್ತೀವಿ? ಎಷ್ಟು ಸಲ ಕೇಳಿರಿ? ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಏನಿಲ್ಲ ಸರ್. ಕಂಪ್ಯೂಟರ್ ಏನಿಲ್ಲ. ಅಂದರೆ ಬಿಸಿನೀರಿಲ್ಲ ನಿಮಗೆ, ಮೇನು ಬಾತ್ರೂಮ್ಗಳು ಕ್ಲೀನ್ ಇಲ್ಲ. ತಿಂಗಳಿಗೆ ಒಂದ್ಸಲ ಕ್ಲೀನ್ ಅದು ಮತ್ತಿನ ಒಂದು ವಾರ ಆಗೋದ್ಮೇಲೆ ನಾವು ಕುಡಿಯೋಕೆ ನೀರು ಮತ್ತು ಫಿಲ್ಟರ್ ನೀರು. ನಂತರ ಮೂಲ ಸೌಕರ್ಯಗಳ ಕೊರತೆಯನ್ನು ಪರಿಹರಿಸಲು ತಹಸೀಲ್ದಾರ್ ರಾಜು ಪಿರಂಗಿಯವರ ಗಮನಕ್ಕೆ ತಂದು ಸ್ಥಳಕ್ಕೆ ಭೇಟಿ ಕೊಡಲು ಕಳಕಳಿಯನ್ನು ವ್ಯಕ್ತಪಡಿಸಿದರು. ನಂತರ ಭೇಟಿ ನೀಡಿದ ತಹಸೀಲ್ದಾರರು ಈ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ನಟರಾಜ್ರವರಿಗೆ ಸೂಚನೆ ಮೂಲಕ ತಿಳಿಸಿದರು. ಸರ್, ಇಂದಿನ ಕೆಡಿಪಿ ಸಭೆಯಲ್ಲಿ ಸ್ವಂತ ಕಟ್ಟಡ ಬಗ್ಗೆ ಚರ್ಚೆ ಆಗಿತ್ತು, ಅದು ಎಲ್ಲಿವರೆಗೆ ಬಂತು ಸರ್? ಸ್ವಂತ ಕಟ್ಟಡದ ಬಗ್ಗೆ ಈಗ ಜಗದ್ದು ಹೇಳಿದ್ರು. ಆ ಜಗನ್ನ ನಾವು ಐಡೆಂಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ಸರ್ ಸಂಬಂಧಪಟ್ಟವ್ರಿಗೆ ನಾನು ಅದನ್ನು ವರದಿ ಮಾಡ್ತೀನಿ. ಅಂದರೆ SC ST ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಗಳು ಲೂಟಿ ಮಾಡ್ತಾರೆ ಸರ್. ಸೌಲಭ್ಯ ಕೊಟ್ಟರು ಕೂಡ ಅಧಿಕಾರಿಗಳು ಯಾಕೆ ಕೊಡ್ತಾ ಇಲ್ಲ? ಇದು ಸಾರ್ವಜನಿಕ ಪ್ರಶ್ನೆ ಆಗ್ತದೆ. ಬಿಜೆಪಿ ಕೂಡ ಭೇಟಿ ಕೊಟ್ಟಿದ್ದಾರೆ ಸರ್. ಈಗ ಭಗವಂತ ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅಂತಾರಲ್ಲ, ಆ ಥರ ಇದೆ ಸರ್. ಮೂಲಭೂತ ಸೌಲಭ್ಯಗಳ ಸಂಬಂಧಪಟ್ಟಂಗೆ ನಾನು ಇವತ್ತು ಇಲ್ಲಿ ಪರಿಶೀಲನೆ ಮಾಡ್ತೀವಿ. ಅದು ಕೂಡ ಊಟದ ವ್ಯವಸ್ಥೆ ಏನು ಮಾಡಿದ್ದಾರೆ ಎಂಬುದನ್ನು ನಾವು ಇನ್ನೊಂದು ಸಾರಿ ಅಲ್ಲಿ ಪರ್ಸ್ನಲಾಗಿ ಭೇಟಿ ಕೊಟ್ಟು ಏನೇನು ಊಟ ಕೊಡ್ತಾರೆ, ಏನೇನು ಹುಡುಗರು ಶಾಲೆಗೆ ಹೋಗಿದ್ದಾರೆ. ಸಾಯಂಕಾಲ ಹೊತ್ತು ನಾನು ಬಂದು ಅದನ್ನು ಕೂಡ ನಾನು ಪರಿಶೀಲನೆ. ಕುಡಿಯೋ ನೀರನ್ನು ಕೂಡ ಸರ್ ಎಲ್ಲ ವಸತಿಗಳಿಗೆ ಒಬ್ಬರೇ ಕೊಡ್ತಾ ಇದ್ದಾರೆ, ಅದು ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ, ಸ್ವಂತ ಆಗ್ಬೋದಲ್ಲ ಸರ್? ಎಲ್ಲ ಸಾಯಂಕಾಲ ನಮ್ಮ ರಾತ್ರಿ ಊಟದ ಸಮಯಕ್ಕೆ ನಾನು ಬಂದು ಅದನ್ನು ಕೂಡ ನಾನು ಪರಿಶೀಲನೆ. ಅದು ಯಾರೋ ಸಂಘಟನೆಯವರಿಗೆ ಕೊಡ್ತಾ ಇದ್ದೀರಾ ಅಂತೇಳಿ ಮಾಹಿತಿ ಇದೆ ಸರ್. ಕುಡಿಯೋ ನೀರಿಂದು ಟೆಂಡರ್ ಒಬ್ಬರಿಗೆ ಮೀಸಲಿಟ್ಟಿರಂತ ಯಾರೋ ಒಬ್ಬರಿಗೆ ಸಮಾಜ ಕಲ್ಯಾಣ ಇಲಾಖೆ ನೀರಿನಲ್ಲಿ ಕೂಡ ಮೋಸದಾಟ ದಂಧೆ ನಡೀತಾ ಇದೆ ಅಂತ ಹೇಳ್ತಾರೆ ಸರ್. ಅದನ್ನು ಪರಿಶೀಲನೆ. ಒಂದು ಕ್ಯಾನ್ಗೆ 25ರಿಂದ 30 ರೂಪಾಯಿ ವಸೂಲಿ ಮಾಡ್ತಾರೆ ಸರ್. ಅವರು ಎಲ್ಲ ಒಂದು ಭೂಮಿ 5 ರೂಪಾಯಿ ತುಂಬ್ಕೊಂಬರ್ತಿದೆ, ಅದು ಆದ್ರೆ ಹೆಂಗ ಸರ್? ಫ್ಲೋರೈಡ್ ಕಂಟೆಂಟ್ ನೀರು ಇರುತ್ತೆ, ವಿದ್ಯಾರ್ಥಿಗಳು ತಿಂದು. ಸರಿ ಸರಿ. ನಾನು ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಅಧ್ಯಕ್ಷ ಜೆ ಸುಧಾಕರ್. ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ
ಪರಿಶಿಷ್ಟ ಜಾತಿ ಕುರುಡಿ ಈ ಒಂದು ಶಾಲೆಗೆ ನಾವು ಭೇಟಿ ಕೊಟ್ಟ ಸಮಯದಲ್ಲಿ ನಾವು ಇಲ್ಲಿ ಕಂಡುಬಂದಂಥ ದೃಶ್ಯಗಳನ್ನು ನೋಡಿ ಬೆರಗಾಗುವಂಥ ಪರಿಸ್ಥಿತಿ ಇಲ್ಲೆಲ್ಲ ಇದ್ದದ್ದು ಕಂಡು ಬಂದಿದೆ. ಇಲ್ಲಿ ಮುಖ್ಯವಾಗಿ ಪ್ರಾಂಶುಪಾಲರು ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ವಾರ್ಡನ್ ಇಲ್ಲವೇ ಇಲ್ಲ, ಇಲ್ಲಿರ್ತಕ್ಕಂಥ ಯಾವುದೇ ಸಿಬ್ಬಂದಿ ಕೂಡ 9:30 ಆದರೂ ಕೂಡ ಈ ಒಂದು ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳೋವಂಥ ಜವಾಬ್ದಾರಿ ಇರ್ತಕ್ಕಂಥ ವಾರ್ಡನ್ ಕೂಡ ಬಂದಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಭಾಳ ಬೆರಗಾಗಿ ನಾವು ಎಲ್ಲ ಪರಿಶೀಲನೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಒಂದು ಒದಗಿಸಿರುವಂಥ ಕೊಠಡಿಗಳಲ್ಲಿ ಶೌಚಾಲಯ ಒಂದೇ ಒಂದು, ಮಹಿಳೆಯರಿಗಾಗಿ ಕೊಟ್ಟಂಥ ಕಟ್ಟಡದ ಒಂದು ಕೋಣೆಯಲ್ಲಿ 15 ಜನ ವಿದ್ಯಾರ್ಥಿಗಳನ್ನು ಅಲ್ಲಿ ರಾತ್ರಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ಯಾರ. 15 ಜನ ಹೆಣ್ಣು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಶೌಚಾಲಯ. ಅದು ಎಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಇದೆ. ಶೌಚಾಲಯ ಅವರೇ ತೊಳಿಬೇಕು, ಹೆಣ್ಮಕ್ಳು ತೊಳಿಬೇಕು, ಅವರೇ ಸ್ವಚ್ಛ ಮಾಡ್ಕೋಬೇಕು. ಶೌಚಾಲಯ ಸ್ವಚ್ಛ ಮಾಡೋಕ್ಕೆ ಸಿಬ್ಬಂದಿ ವ್ಯವಸ್ಥೆ ಇಲ್ಲ. ಇನ್ನು ಗಂಡು ಮಕ್ಕಳ ಶೌಚಾಲಯಗಳು ನೋಡಿದರೆ ವಾಸನೆ, ಅಲ್ಲಿ ನಾಯಿ ನರಿ ಕೂಡ ಹೋಗೋದಲ್ಲ ಅಂಥ ಶೌಚಾಲಯಗಳು ಇವತ್ತು ಅಲ್ಲಿದ್ದಾವೆ. ಅಲ್ಲ, ಯಾಕೆ ಸರ್ ಇದು ಸ್ವಂತ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಇನ್ನು ಶಾಸಕರಾಗಲಿ ಯಾಕೆ ಇಚ್ಛಾಶಕ್ತಿ ಕೊಡ್ತಾರೆ? ಇದು ಸ್ವಂತ ಕಟ್ಟಡ ಮಾಡೋಕ್ಕೆ ಯಾವ ತೊಂದರೆ ಇದೆಯೋ ಗೊತ್ತಿಲ್ಲ. ಈ ತಹಸೀಲ್ದಾರ್ ಅವರು ಹೇಳಿದರು, ಈಗ ನಾವೆಲ್ಲ ಸ್ಥಳ ಆಯ್ಕೆ ಮಾಡಿದ್ದೀವಿ, ಇನ್ನು ಕೆಲವೇ ದಿನಗಳಲ್ಲಿ ಆ ಸ್ಥಳವನ್ನು ಕೂಡ ಅವರಿಗೆ ಒದಗಿಸ್ಕೊಡ್ತೀವಿ ನಾವು ಸರ್ಕಾರದ ಕಡೆಯಿಂದ ಅಂತೇಳಿ ಈಗ ತಹಸೀಲ್ದಾರ್ ಅವರು ಕೂಡ ಈಗ ಬಂದು ಭರವಸೆಯನ್ನು ಕೊಟ್ಟಾರವರು. ಸ್ವಂತ ಕಟ್ಟಡಕ್ಕೆ ನಾವು ಸ್ಥಳ ಅನುಕೂಲ ಮಾಡಿಕೊಡ್ತೀವಿ, ಅದನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಅಂತೇಳಿ ಅಂತಕ್ಕಂಥ ಮಾತು ಕೂಡ ಅವ್ರು ಹೇಳಿದ್ದಾರೆ. ಮುಂದುವರೆದು ಹೇಳ್ಬೇಕಂದ್ರೆ ಇಲ್ಲಿಂದ ಪರಿಶಿಷ್ಟ ಜಾತಿ ಜನಾಂಗದ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶಿಕ್ಷಣ ಪಡೆಯುವ ವಾತಾವರಣ ಇಲ್ಲಿಲ್ಲ. ರಾತ್ರಿ ಹೊತ್ತು ವಿದ್ಯಾರ್ಥಿಗಳು ಓದಬೇಕು, ಮಲಗಬೇಕು ಅಂದರೆ ದ್ವಾಮಿಗಳ ಕಾಟ, ಅಲ್ಲಿ ಲೈಟಿನ ವ್ಯವಸ್ಥೆ ಸರಿಯಾಗಿಲ್ಲ. ಆ ದೀಪಗಳ ಕೆಳಗಡೆ ಕುಂತರೆ ಪುಸ್ತಕದಲ್ಲಿರುವಂಥ ಅಕ್ಷರಗಳೇ ಕಾಣುವುದಿಲ್ಲ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಗಂಭೀರ ಪರಿಸ್ಥಿತಿ. ಯಾವುದೇ ಕೂಡ ಕುಡಿಯೋ ನೀರಿಗೆ ಖಾತ್ರಿ ಇಲ್ಲದಂತೆ ಹೊರಗಡೆಯಿಂದ ಯಾರೋ ಒಬ್ಬ ಖಾಸಗಿ ಅವರಿಂದ ತರಿಸ್ಕೊಂಡು ನೀರು ಸರಬರಾಜು ಮಾಡ್ತಾಯಿದ್ದಾರೆ. ಆ ನೀರಿನಲ್ಲಿ ಏನಾದರೂ ನಾಳೆ ವಿಷಯುಕ್ತ ಒಂದು ಅಂಶಗಳಿದ್ದರೆ ಅದ್ರ ಪರಿಣಾಮ ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಯಾವುದೇ ಗಂಭೀರತೆಯನ್ನು ತೆಗೆದುಕೊಂಡಿಲ್ಲ. ಇಷ್ಟೆಲ್ಲ ಸೌಲಭ್ಯಗಳಿಲ್ಲ, ಇದಕ್ಕೆ 1,57,000 ರೂಪಾಯಿ ದುಬಾರಿ ಅಲ್ಲ ಸರ್ ರೆಂಟ್? ಇದು ಭಾಳ ದುಬಾರಿ. ಈಗ ಮುಂಚೆ 7 ವರ್ಷ ಆಯ್ತು ಈ ಕಟ್ಟಡದಲ್ಲಿ ಈ ಒಂದು ಶಾಲೆ ಪ್ರಾರಂಭವಾಗಿ. ಇದೊಂದು ದುರಂತ. ಇಲ್ಲಿವರೆಗೂ ಕೂಡ ಸರ್ಕಾರ ಸ್ಥಳ ಒಂದು ಗುರುತಿಸಿ ಅಲ್ಲಿ ಕಟ್ಟಡ ಕಟ್ಟಬೇಕಾಗಿತ್ತು. ಯಾವ ಉದ್ದೇಶಕ್ಕಾಗಿ, ಯಾರ ಹಿತದೃಷ್ಟಿ ಕಾಯೋದಕ್ಕೋಸ್ಕರನೋ ಇದು ಮಾಡಿರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇನೇ ಇರಲಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಆ ಬಡ ವಿದ್ಯಾರ್ಥಿ ಪರಿಶಿಷ್ಟ ಜಾತಿ ಜನಾಂಗದವರನ್ನು ಮೇಲೆತ್ತುವಂಥ ಕೆಲಸ ಸರ್ಕಾರ ಮಾಡಬೇಕಂತ ಒಂದು ದೃಢ ಸಂಕಲ್ಪದಿಂದ ಈ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಲ್ಲಿ ಆ ವಿದ್ಯಾರ್ಥಿಗಳು ಮೇಲೆ ಬರೋಂಥ ವಾತಾವರಣಗಳಿಲ್ಲದೆ ಇದೊಂದು ಕೊಳಚೆ ಪ್ರದೇಶದಂತೆ ಕಾಣ್ತಾ ಇದ್ದು, ವಿದ್ಯಾರ್ಥಿಗಳು ಇಲ್ಲಿ ಖಂಡಿತವಾಗಿ ಕೂಡ ಇದೇ ವಾತಾವರಣದಲ್ಲಿ ಶಿಕ್ಷಣ ಮುಂದುವರಿಸಿದರೆ ಅವರು ಯಾವುದೇ ರೀತಿಯಲ್ಲಿ ಕೂಡ ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ನಾನು ಈ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರುತ್ತಾ, ಮುಂದಿನ ದಿನಗಳಲ್ಲಿ ಈ ಎಲ್ಲ ಒಂದು ನ್ಯೂನತೆಗಳನ್ನು ಸರಿಪಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದ ಅಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಅಂತೇಳಿ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸ್ನಾನದ ಕಿಟ್ಗಳು, ವಿದ್ಯಾರ್ಥಿಗಳಿಗೆ ಸ್ನಾನದ ಕಿಟ್ಗಳು ಸರ್ಕಾರದಿಂದ ಸರಬರಾಜು ಆದರೂ ಕೂಡ ಕಳೆದ ವರ್ಷ ಒಂದೇ ಒಂದು ಕಿಟ್ ಕೊಟ್ಟಿಲ್ಲ. ಈ ವರ್ಷ ಒಂದು ಕಿಟ್ ಕೊಟ್ಟಾರ. ಅಲ್ಲ, ಮಕ್ಕಳಿಗೆ ಇದು ಸಮವಸ್ತ್ರದ್ದು ಇಲ್ಲ ಅಂತ, ಸಮವಸ್ತ್ರದ್ದು ಈ ವರ್ಷ ಬಂದಿಲ್ಲ ಅಂತೆ. ಬಂದ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಬಂದಂಥ ವಸ್ತುಗಳನ್ನು ಅದೇ ರೀತಿಯ ಸ್ಟೋರ್ನಲ್ಲಿ ಇಟ್ಕೊಂತಾರೆ. ಅವ್ರಿಗೆ ಬಟ್ಟೆ ತೊಳೆ ಅಂತ ಬಂದಂಥ ವಾಷಿಂಗ್ ಮಿಷಿನ್ಗಳು ಅದೇ ರೀತಿಯ ಹೊಸವು ಹೇಗಿದ್ದಾವೋ ಹಾಗೆ ಅಲ್ಲೇ ಇಟ್ಟಿದ್ದಾರೆ. ಶೌಚಾಲಯಗಳು ಕ್ಲೀನ್ ಮಾಡಲಿಕ್ಕೆ ವಾಷರ್ಗಳು ಬಂದಾವ. ಒಳ್ಳೆಯ ಒಂದು ಟೆಕ್ನಾಲಜಿ ತಾಂತ್ರಿಕತೆಯಿಂದ ಕೂಡಿರ್ತಕ್ಕಂಥ ಮಷಿನ್ಗಳು ಬಂದರೂ ಕೂಡ ಅವು ಹಾಗೇ ಇಟ್ಟು ಆ ಶೌಚಾಲಯಗಳು ನೋಡಿದರೆ ಗಬ್ಬು ವಾಸನೆ. ಇದೀಗ ತಹಸೀಲ್ದಾರ್ ಅವರು ಕೂಡ ಬಂದು ಪರಿಶೀಲನೆ ಮಾಡಿ ಹೋಗಿ ಆ ಪ್ರಾಂಶುಪಾಲರಿಗೆ ಸಂಪೂರ್ಣ ವರದಿ ಕೊಡುವಂತೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ನಟರಾಜ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಈಗಾಗಲೇ ಸನ್ಮಾನ್ಯ DC ಇವರಿಗೂ ಕೂಡ ಇದನ್ನೆಲ್ಲ ವಿಚಾರಗಳನ್ನು ಗಮನಕ್ಕೆ ತಂದಿದ್ದೀನಿ. ಅವರಿಗೂ ಕೂಡ ಈ ವರದಿ ತರಿಸ್ಕೊಂತೀನಿ ನಾನು ಅಂತೇಳಿ ಭರವಸೆಯನ್ನು ಕೊಟ್ಟಾರ. ಈ ನಿಟ್ಟಿನಲ್ಲಿ ನಾವೆಲ್ಲ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಶಾಲಾ ಒಂದು ಆಡಳಿತ ಮಂಡಳಿಯವರಿಗೆ ಅಂದರೆ ಪ್ರಾಂಶುಪಾಲರು ಅಥವಾ ಸಿಬ್ಬಂದಿಯವರಿಗೆ ನಾನು ಒಂದೇ ಒಂದು ಎಚ್ಚರಿಕೆ ಕೊಡ್ತೀನಿ. ನಾಳೆಯಿಂದಲೇ ಕೂಡ ಈ ವಾತಾವರಣ ಬದಲೇ ಆಗಬೇಕು. ನಾಳೆಯಿಂದಲೇ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಪಡೆಯುವಂಥ ಅಭ್ಯಾಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡ್ಬೇಕಂತೇಳಿ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ಇಲ್ಲಿ ಸಿಂಧನೂರು ತಾಲೂಕಿನಿಂದ ಬಂದಾರ, ದೇವದುರ್ಗ ತಾಲೂಕಿನಿಂದ ಬಂದಾರ, ಮಾನ್ವಿ ತಾಲೂಕಿನ ಹಲವಾರು ಹಳ್ಳಿಗಳಿಂದ, ರಾಯಚೂರು ತಾಲೂಕಿನಿಂದ ಬಂದಾರ. ಪಾಪ ಅವರ ತಂದೆ ತಾಯಿಯವರು ಇಲ್ಲಿ ತಾಯಿ ಸಂದರ್ಭದಲ್ಲಿ ಜಗದೀಶ್ ಯೂತೂರ್, ಉಮಾಪತಿ ನಾಯಕ್ ಹರ್ವಿ, ಕುಮಾರಸ್ವಾಮಿ ಮೇಧಾ, ಮಾಂತೇಶ್ ಗೌಡ, ಶಿವಲಿಂಗಯ್ಯ ಸ್ವಾಮಿ, ಶಿವಕುಮಾರ್ ಕೋನಾಪುರ್ ಪೇಟೆ ಸೇರಿದಂತೆ ಇನ್ನಿತರರು